ಇನ್ನೊಬ್ರು ಬರ್ದವ್ರು ಮೇಲೆ ಇದನ್ನು ಹೇಳ್ತಾನೆ ಇರ್ತಾರೆ. ವಿದೇಶಿಯರು ಅದರಲ್ಲೂ ಮುಸ್ಲಿಮ್ಸ್ ನಮ್ಮಲ್ಲಿ ಬಂದಿದ್ದಾರೆ ಬಾಂಗ್ಲಾದಿಂದ ಮತ್ತು ಪಾಕಿಸ್ತಾನದಿಂದ ಅವ್ರು ಹೊರಗೆ ಹಾಕಬೇಕು ಅನ್ನುವಂಥದ್ದು. ಅಲ್ಲಿ ಬಂದಿದ್ದೇನೆ ಸುಳ್ಳಲ್ಲ, ಬಂದಿದ್ದೇನೆ. ಆದರೆ ಅವ್ರು ಇಲ್ಲಿಯೇ ಉಳಿದು ಇಲ್ಲಿಯೇ ಒಬ್ಬ ಸ್ಥಾನಿಕರಾಗಿ ಉಳಿದಿದ್ದಾರೆ. ನಮ್ಮ ಸಿಟಿಜನ್ಶಿಪ್ ಒಳಗೆ 5 ವರ್ಷ ಯಾರು ಉಳಿತಾರೋ ಈ ದೇಶದ ಸಿಟಿಜನ್ ಆಗ್ತಾರೆ ಅನ್ನೋದು ಇದ್ದಿದ್ದಿದೆ. ಹೀಗಾಗಿ ಮತದಾರ ಪಟ್ಟಿಯೊಳಗೆ ಹೆಸರ ಅಥವಾ ಅದಕ್ಕೆ ಎಪಿಕ್ ಅಂತ ಕರಿತೀವಿ ನಾವು, ಅಂದರೆ ವೋಟರ್ ಕಾರ್ಡು. ಅದ್ರ ಜೊತೆಗೆ ಮುಖ್ಯವಾದದ್ದು ಆಧಾರ್ ಕಾರ್ಡು. ಹೌದು, ಆಧಾರ್ ಕಾರ್ಡ್ದಾಗ ಹೇಳಿದಾರೆ ಇದು ಸಿಟಿಜನ್ಶಿಪ್ದ ಆಧಾರ ಅಲ್ಲ ಅಂತೇಳಿ. ಆದರೆ ಅದ್ರ ಬಿಟ್ಟು ಬೇರೆ ಏನದ? ಇನ್ನು ಹಿಂದಿನವರು ನಾವು ಈಗ ನಮ್ಮ SLC ಕಲ್ತಿದ್ರೆ ಮಾಡಿದ್ರೆ ನಮ್ಮ ಅಥವಾ SLC ಸಾರಿ ಕಲ್ತಿದ್ರೆ ಒಂದಿಷ್ಟು ನಾವು ಕಲಿತ ಈ ಲಿವಿಂಗ್ ಸರ್ಟಿಫಿಕೇಟಲ್ಲಿ ಬರ್ತದೆ ಕಾಸ್ಟ್ ಮತ್ತು ಇನ್ನುಳಿದ್ದು ಅವೆಲ್ಲನೂ ಇವತ್ತು ಪ್ರೂಫ್ ಅಲ್ಲ. ಎಲ್ಸಿನೂ ಪ್ರೂಫ್ ಇಲ್ಲ. ಮುಂದೆ ಅದೇ ಕಾಲಕ್ಕೆ ಆಧಾರ್ ಕಾರ್ಡು ಪ್ರೂಫ್ ಅಲ್ಲ, ಅದ್ರ ಜೊತೆಗೆ ಈ ವೋಟರ್ ಕಾರ್ಡು ಪ್ರೂಫ್ ಅಲ್ಲ. ಮುಂದೆ ಇವೆಲ್ಲಕ್ಕಿಂತಲೂ ಹೆಚ್ಚಿಗೆ ಏನಪ್ಪ ಅಂತಂದ್ರೆ ಇಲ್ಲೇ ಇದೇ ಕಾಲಕ್ಕೆ ಹೇಳುವಂಥದ್ದು ಆಧಾರ್ ಕಾರ್ಡ್, ಆಧಾರ್, ವೋಟರ್ ಮತ್ತು ಪಡಿತರ ಚೀಟಿ, ಅದು ನಮ್ಮ ಈ ಆಹಾರ ಪದಾರ್ಥ ಹಂಚುವಂಥದ್ದು. ಇವು ಅಲ್ಲಂದ್ರೆ ಮತ್ತೆ ಯಾವ